ಅಲ್ಲಿ ಒಳಗಡೆ ಐತೆ. ಅಣ್ಣ ಇವೆರಡು ಕರ ಇದು ನನ್ನ ಹತ್ರ ಮ್ಯಾಕ್ಸ್ ಅಂತ ಇತ್ತು ಅಲ್ಲ, ಅದೇ ನಿಮ್ದು ಹೆಸರು ಮಾಡಿತ್ತಲ್ಲ ಮ್ಯಾಕ್ಸ್ ಅದ್ರ ಮಗ ಅಣ್ಣ ಇದು. ಬಾರ್ಡ್ರ್ ಅಲ್ಲಿ ಹುರ್ಗೇಗೌಡ್ರ ಹತ್ರ ಕ್ರಾಸಿಂಗ್ ಊರಿತ್ತಲ್ಲ, ಅವಾಗ ಕ್ರಾಸಿಂಗ್ ಮಾಡಿದ್ದು. ಅಲ್ಲಿಂದ ಇವು ತಗೊಬಂದಿದ್ರು, ಯಾರೋ ಅಲ್ಲಿ ನಮ್ಮ ಸ್ನೇಹಿತರು ಪಾಂಚಿ ಅಣ್ಣ ಅಂತ, ಅಲ್ಲಿಂದ ಕರ ತಗೊಂಬಂದು ಕಂಚನಹಳ್ಳಿ ಕಿರಣ್ ಕೊಟ್ಟಿದ್ರು. ಕಿರಣ್ ಅಂತವಿಂದ ನಾನು 1:30ಕ್ಕೆ ಹಾಕೊಂಬಂದೆ. 1,30,000 ತಗೊಂಬಂದ ಅಲ್ಲೇ 3 ತಿಂಗಳಾಯ್ತಣ್ಣ. 3 ತಿಂಗಳಾಯ್ತು. ಇವಾಗ ಯಾರಾದ್ರೂ ಬಂದ್ರೆ ಇದನ್ನ ಕೊಡ್ತೀರಾ? ಇದನ್ನ ಅಣ್ಣ ಇವೆರಡು ಕರುಗಳು ಕೊಡಲೆ ಇಲ್ಲಿ ಮುಂದಕ್ಕೆ ಬರ್ತವೆ ಬರ್ತವೆ ಅಂತ ಸಾಕ್ತಾ ಇದ್ದೀನಿ ನೋಡುವ. ಆಮೇಲೆ ಇದು ದಾಸಹಳ್ಳಿ ವೆಂಕಪ್ಪನವ್ರಿಗೆ ಹುಟ್ಟಿದ್ದು, ಈಗ ಡಾನ್ ಅಲ್ಲ, ಡಾನ್ ಹುಟ್ಟಿದ ಇಲ್ಲ ನೋಡೋಕೆ ಗೊತ್ತಾಗುತ್ತೆ ಬಿಡಿ. ಹಣೆ ಸಣ್ಕೊಂಬು ಅಪ್ಪನ ಸೇಮ್ ನಾಮ ಡಾನ್ ಹುಟ್ಟಿರೋದು. ಇದು ಇಲ್ಲಿ ಇದ್ರ ಹತ್ರ ಹುಚ್ಚಗೊಂಡು ಪಾಳ್ಯದಲ್ಲಿ ಹುಟ್ಟಿತ್ತು, ಈಗಲೂ ಡಾಮ್ ಹತ್ರ. ನಮ್ಮ ಸ್ನೇಹಿತನ ತಾವಿತ್ತು, ಅವ್ರ ತಾವಿಂದ ತಗೊಂಡಿದ್ದಾರೆ. ಇದೆಷ್ಟಾಯ್ತು ಅಣ್ಣ ಇದು? ಅಣ್ಣ ಇದು 160 ಆಗಿತ್ತು. 160. 160 ಸುಧಾಕರ್ 160 130 ಅಂತಿರಲ್ಲ, ಹೆಂಗೆ ನೀವು? ಹೊಸಬ್ರು ಕಟ್ಟಕ್ ಆಗ್ತದ? ಏನೋ ಅವ್ರ ಖುಷಿ ಅಣ್ಣ. ನಮ್ಗೆ ಮುಂದೆ ಬರ್ತವೆ ಅಂತ ಕಾಯಸ್ಗೆ ನಾವು ತಗೊಂಡಿದ್ದೀವಿ, ಬೆಳಿತವೆ ಅಂತ ಬೆಳೆಸ್ತೀನಿ. ಈಗಲೇ ಅವ್ರ ಖುಷಿ ನೋಡುವ. ಇವು ಕ್ರಾಸಿಂಗ್ ಟೈಮ್ ಬರಬೇಕು ಅಂದ್ರೆ ಇನ್ನೂ ಎಷ್ಟು ಏಜ್ ಆಗ್ಬೇಕಾಯ್ತು ಅಣ್ಣ? ಈಗ ಇನ್ನೂ 1 ವರ್ಷನೂ ಆಗಿಲ್ಲ ಅವಕ್ಕೆ. 1 ವರ್ಷ ಆಗಿಲ್ಲ. ಇನ್ನೊಂದು ಅಂದಾಜು ಇನ್ನೊಂದು 2 ವರ್ಷಕ್ಕೆ ಇಷ್ಟುದ್ದ ಬೆಳೀತು. ಅಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತವ ಕ್ರಾಸಿಂಗ್? ಇನ್ನೊಂದು ವರ್ಷ ಹೋಗ್ಬೇಕು. ಇವಾಗ ಇವನು ಮಡಿಕಂತೀರಾ? ಈ ಬರೋ ಐನ್ಗುಡಿ ಅಲ್ಲ, ಇನ್ ನೆಕ್ಸ್ಟ್ ಐನ್ಗುಡಿಗೆ ಅಣ್ಣ ಇವು ಆಟ. ಬರೋ ಐನ್ಗುಡಿಗೆ ಆಟ ಅಲ್ಲ, ಇನ್ ನೆಕ್ಸ್ಟ್ ಐನ್ಗುಡಿಗೆ ಆಟ. ಹಾಗಾದ್ರೆ ಇವು ಕೊಡಲ್ಲ, ಮಡಿಕೊಂತೀರಾ? ಸಾಕೊಂಡೆ ನೀವು ಮನೇಲಿ? ಇಲ್ಲಿ ಅಂತ ಮಡಿಕೊಂಡಿದ್ದೆ. ಪರವಾಗಿಲ್ಲ ಅಣ್ಣ, ಹೆಂಗೋ ಧೈರ್ಯ ಮಾಡ್ತಿರಲ್ಲ, ಇಷ್ಟು ಸಾಕ್ಬೇಕು ಅಂತ. ಏನೊಂದನ್ನು ಕೊಡಲ್ಲ ಮನೆಯಿಂದ, ಸಾಕ್ತೀನಿ ಅಂತೀರ. ಇವಕ್ಕೂ ತಿಂಡಿ ಅಣ್ಣ? ಇವಕ್ಕೂ ಸೇಮ್ ತಿಂಡಿ ಅಣ್ಣ, ಆದ್ರೆ ಸ್ವಲ್ಪ ಕಮ್ಮಿ ಕೊಡ್ತೀನಿ. ಅವಕ್ಕೆ 3 kg ಕೊಡೋದಕ್ಕೆ 1.5 kg ಅಷ್ಟೇ. ಹಾಲು ಕಂಪಲ್ಸರಿ ಹಾಕ್ತೀರಾ? ಕಂಪಲ್ಸರಿ ಈಗ ಆಗ್ತಾ ಇಲ್ಲ. ಹಾಲು ಕೊಡ್ಬೇಕು. ಈಗ ನಾನೇನು ಆಗ್ತಾ ಇಲ್ಲ ಅಣ್ಣ. ಏಕೆ ಇರೋದು ಹೇಳ್ಬೇಕು, ಇಲ್ದಿರೋದ ಬಸವಣ್ಣಗೆ ಆಗ್ತಾ ಇದೆ ಅಂತ ಸುಳ್ಳು ಹೇಳ್ಬಾರ್ದು. ಈಗೇನು ಆಗ್ತಾ ಇಲ್ಲ ನನಗೆ. ಏನೋ ಸಣ್ಣಗರಿನೇಲಿ ಆಗ್ತಾ ಇದ್ದೋ, ಈಗ ಆಗ್ತಾ ಇಲ್ಲ ಅಣ್ಣ. ತಿಂಡಿ ತಿನ್ಕೊಂಡ್ರೆ ಸಾಕು, ಒಣಲ್ ಮೇಲೆ ಸಾಕು. ಇವಾಗ ಯಾರಾದ್ರೂ ಹೌದು ಅಲ್ಲಿ ಆಗ್ತಾ ಇಲ್ಲ ಅಣ್ಣ. ತಿಂಡಿ ತಿಂತ ಒಣಲ್ ಮೇಯ್ತಾವೆ. ಸ್ವಂತ ಅಲ್ಲಿದ್ರೆ ಹಾಕ್ಬೋದು. ಇವಾಗ ಹೊಸಬ್ರು ಬಂದು ಬೇಕೇ ಬೇಕು ಅಂದ್ರೆ ಕೊಡ್ತೀರಾ? ಯಾರಾದ್ರೂ ಕಾಯ ಬೇಕು ಅಂತ ಕಾಯಸ ಕೂತ್ಕೊಂಡ್ರೆ ಕೊಡ್ತೀನಿ. ಯಾರೋ ಇವಾಗ ಹೊಸಬ್ರು ಬರ್ತಾರ ಪಾಪ, ಏನೋ ಗೊತ್ತಿಲ್ಲದೆ ಇರೋರು. ಹೌದು ಕೊಡ್ತೀನಿ ಅಣ್ಣ, ಕೊಡ್ತೀನಿ. ಸ್ವಲ್ಪ ಇದು ಮಾಡಿ ಕೊಡ್ತೀರಾ? ಕೊಡ್ತೀನಿ ಅಣ್ಣ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಇಲ್ಲ ಅಂತ ಹೇಳಲ್ಲ, ಕೊಟ್ಟೆ ಕೊಡ್ತೀನಿ. ಎಷ್ಟು ಕೊಟ್ಟಿದ್ದೀನಿ ಈ ವರ್ಷದಲ್ಲಿ, ಹೆಚ್ಚು ಕಮ್ಮಿ ಒಂದು 50ರಿಂದ 60 ವರೆ ಮಾರಿದ್ದೀನಿ. ಅದೇ ನಿಮ್ಮ ಹೆಸರು ಹೇಳ್ಕೊಂಡು ಅವರು ಖುಷಿ ಪಡ್ತಾರೆ, ನೋಡಪ್ಪ ಹಿಂಗೆ ರೇವಣ್ಣ ಅವ್ರು ಕೊಟ್ಟರು ಅಂತ. ಹೌದಣ್ಣ. ಸರಣ್ಣ, ಈ ಊರು ಲೊಕೇಶನ್ನು ನೀವು ಅವ್ರು ಬಂದ್ರೆ ಯಾವ ಕಡೆಯಿಂದ ಬರಬೇಕು ಅನ್ನೋದು ಒಂದು ಸ್ವಲ್ಪ ಹೇಳ್ಕೊಡಿ. ರಾಮನಗರದಿಂದ ಪಕ್ಕ ಈಗ 4 ಕಿಲೋಮೀಟರ್ ಅಂಜನಾಪುರ ಅಂತ ಮೇನ್ ರೋಡ್. ಮೇನ್ ರೋಡಿಂದ ಕನಕಪುರ ಹೋಗೋ ರೋಡಲ್ಲಿ ತಿರ್ಕೊಂಡ್ರೆ ರೈಲ್ವೆ ಬ್ರಿಡ್ಜ್ ಮೇಲೆ ಹಸಿ, ಅಲ್ಲಿಂದ 3 ಕಿಲೋಮೀಟರ್. ಫೋನ್ ನಂಬರ್ ಹೇಳ್ಬಿಡಿ ಹಂಗೇನೆ. ನನ್ನ ಫೋನ್ ನಂಬರು 8431847215. ಆ ನಂಬರ್ಗೆ ರೀಚ್ ಆಗಲಿಲ್ಲ, ಇನ್ನೊಂದು 8884777539. ಅಣ್ಣವ್ರಿಲ್ಲ ಅಂದ್ರೂ ಅವ್ರ ಮಗ ಆದ್ರೂ ಬಿಟ್ಟು ಕಳಿಸ್ತಾರೆ. ನನ್ನ ಮಗ ಯಾರು ಯಾವಾಗ್ಲೂ ಇದ್ದೇ ಇರ್ತಾರೆ ಮನೇಲಿ. ಯಾರಾದ್ರೂ ಒಬ್ರು ಯಾವ ಟೈಮ್ಗಾದ್ರೂ ಬರ್ರಿ, ದೂರದಿಂದ ಬರೋರು ಬಂದ್ರು ಪರವಾಗಿಲ್ಲ, ಅವ್ರು ಯಾವ ಟೈಮಲ್ಲಿ ಆದ್ರೂ ಬಿಟ್ಟು ಕಳಿಸ್ತೀನಿ ಅಣ್ಣ. ಇಲ್ಲ ಅಂತ ಹೇಳಲ್ಲ, ದೂರದಿಂದ ಬಂದ್ರು ಬಿಟ್ಟೆ ಕಳಿಸ್ತೀನಿ. ನಾನು ಯಾವತ್ತೂ ಜಾಸ್ತಿ ತಗೊಳ್ಳಲ್ಲ, 500 ರೂಪಾಯಿ ಮೇಲೆ ನಾನು ತಗೊಳ್ಳಲ್ಲ ಅಣ್ಣ. ಹೊರಗಡೆಯಿಂದ ಬಂದ್ರು 300 ಇಸ್ಕೊತೀನಿ, ಬರೀ 200 ಇಸ್ಕೊಂಡು ಕ್ರಾಸಿಂಗ್ ಮಾಡ್ತೀವಿ. ಅವ್ರು ಎಷ್ಟೇ ಲಕ್ಷ ಕೊಟ್ಟಂದ್ರು ಓರಿನ 500 ರೂಪಾಯಿ ಚಾರ್ಜ್. 500 ರೂಪಾಯಿ ಚಾರ್ಜ್ ಅಣ್ಣ. ಅವ್ರು ಅವತ್ತಿಂದ ಏನ್ ಕೊಟ್ಟು ತಗೊಂತಿದ್ರು ಅದನ್ನೇ ಚಾರ್ಜ್ ಮಾಡಿ. ನಾನು ಇರೋ ಗಂಟು 500 ರೂಪಾಯಿ ಅಣ್ಣ. ಅವ್ರು ಇರೋ ಗಂಟನು 500 ರೂಪಾಯಿ ನಾನು ಕ್ರಾಸಿಂಗ್ ಮಾಡ್ಸೋದು.